ಆಮೇಲೆ 6 ವರ್ಷ ಆಯಿತು ಸರ್. ಎಲ್ಲೋ ಒಂದು ಕಡೆ ಗಿಲ್ಟ್ ಕಾಡ್ತಾಯಿತ್ತು. ನಾನು ಬರಬೇಕು, ವಾಪಸ್ ಬರಬೇಕು, ಸಾಲ ತೀರಿಸಬೇಕು, ಜನರ ಮುಂದೆ ಎಲ್ಲರನ್ನೂ ಹೋಗಿ ಭೇಟಿ ಆಗಬೇಕು. ನನ್ನ ಕಷ್ಟ ಹೇಳ್ಕೊಂಡ್ರೆ ಎಲ್ಲರೂ ನನಗೆ ಒಂದು ಅವಕಾಶ ಕೊಡ್ತಾರೆ, ಹೊಸ ಬದುಕು ಕಟ್ಕೋಬೇಕು, ಸೆಕೆಂಡ್ ಇನ್ನಿಂಗ್ಸ್ ಮತ್ತೆ ನಾನು ಪ್ರಾರಂಭ ಮಾಡಬೇಕು. ಕೈಲಿ ಆದಷ್ಟು ತೀರ್ಸೋಕ್ಕೆ ಪ್ರಯತ್ನ ಮಾಡೋಣ. 10 ರೂಪಾಯಿ ಕೊಡೋಕ್ಕಾಗಲ್ಲ ಅಂದರೆ 1 ರೂಪಾಯಿ ಆದರೂ ಕೊಡೋಣ. ಅವ್ರ ಮುಂದೆ ಇದ್ದರೆ, ಕಣ್ಣು ಮುಂದೆ ಇದ್ದರೆ ಅದ್ರ ರೀತಿಯೇ ಬೇರೆ. ನಾನು ಹೋಗಿದ್ದು ತಪ್ಪಿದು, ನಾನು ಮಾಡಿದ ತಪ್ಪು ಅಂತ ನನಗೆ ಯಾವಾಗಲೂ ಕಾಡ್ತಾಯಿತ್ತು. ನಾನು ಏನೇ ಹೇಳ್ಕೊಬೇಕಂದ್ರೂ ದೇವ್ರ ಹತ್ರನೇ ಹೇಳ್ಕೊಬೇಕು, ರಾಯರ ಹತ್ರನೇ ಹೇಳ್ಕೊಬೇಕು. ನಾನು ರಾಯರನ್ನು ಭಾಳ ನಂಬ್ತೀನಿ. ರಾಯರೇ ನನ್ನ ಫ್ರೆಂಡ್, ಅವ್ರ ಮುಂದೆ ಕಷ್ಟ ಹೇಳ್ಕೊಬೇಕು ಅಂತ ಒಂದು ನೋವು ಅನುಭವಿಸಿದೆ ಎಲ್ಲರನ್ನೂ ಬಿಟ್ಟು. ಇಷ್ಟರ ಮಧ್ಯದಲ್ಲಿ ನನ್ನ ತಂದೆ ತೀರೋದ್ರು, ಬರಲಿಕ್ಕಾಗಲಿಲ್ಲ. ನನ್ನ ತಾಯಿ ತೀರೋದ್ರು, ಬರಲಿಕ್ಕಾಗಲಿಲ್ಲ. ನಮ್ಮ ಅಜ್ಜಿ ತೀರೋದ್ರು, ಬರಲಿಕ್ಕಾಗಲಿಲ್ಲ. ನನ್ನ ಫ್ರೆಂಡ್ ಪ್ರವೀಣ್ ತೀರೋದ್ರು, ಬರಲಿಕ್ಕಾಗಲಿಲ್ಲ. ಒಂದು ಹಿಡಿ ಮಣ್ಣಕ್ಕಾಗಲಿಲ್ಲ ಸರ್. ಭಾಳ ಬೇಜಾರಾಯಿತು. ನನ್ನ ತಾಯಿ ಯಾವಾಗಲೂ ಹೇಳ್ತಾಯಿದ್ರು, ನೋಡು, ಜೀವನದಲ್ಲಿ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. ಸುಖದಾಗ ಯಾವ್ದಾರು ಫಂಕ್ಷನ್ ಒಳ್ಳೆ ಫಂಕ್ಷನಿಂದ ಹೋಗಲಿಲ್ಲ ಅಂದರೂ ಅಷ್ಟಾಯಿತು. ಯಾರ ಸತ್ತಾಗ ಹೋಗಿ ಅವ್ರ ಕೊನೆ ಟೈಮಲ್ಲಿ ಅವ್ರ ಮುಖ ನೋಡಿ ಹಿಡಿ ಮಣ್ಣು ಹಾಕಿ ಬಂದರೆ ಅದರಲ್ಲಿ ಸಿಗೋ ಪುಣ್ಯನೇ ಬೇರೆ. ನೀ ಅದನ್ನು ಮಾಡಬೇಕು ಅಂತ ಹೇಳ್ತಿದ್ರು. ನಮ್ಮ ತಾಯಿ ಯಾವುದ್ರ ಮದುವೆ ತಪ್ಪಿಸಿಲ್ಲ ಅಂದರೂ ಯಾವ್ದು ಸತ್ತದ ಅಂದರೆ ಮೊದಲು ಓಡೋಗ್ಬಿಡ್ತಿದ್ರು. ಆ ಥರ ವ್ಯಕ್ತಿ. ಅವ್ರ ಕಡೆ ಕೇಳಿ ಬೆಳೆದಿದ್ದೆ. ನಾನು ಅದನ್ನು ನಡೆಸ್ತಿದ್ದೆ, ಕೆಲವು ತಕ್ಕ ಮಟ್ಟಿಗೆ ನಾನು ನಡೆಸ್ತಾ ಇದ್ದೆ ಇಲ್ಲಿದ್ದಾಗ. ಆದರೆ ನನ್ನ ತಂದೆ ತಾಯಿಗೆ ಹಿಡಿ ಮಣ್ಣು ಹಾಕಕ್ಕೆ ನಾನೇ ಇರಲಿಲ್ಲ. ಎಷ್ಟು ಪರಸ್ಯ ನೋಡಿ, ವಿಧಿ ಅಂದರೆ ಹಿಂಗೆ. ನಾನೇ ನನ್ನ ತಂದೆ ತಾಯಿಗೆ ಹಿಡಿ ಮಣ್ಣು ಹಾಕೋಕ್ಕಾಗಲಿಲ್ಲ. ಮತ್ತೆ ನನಗೆ ಇಲ್ಲಿ ಬರಬೇಕನ್ನಿಸ್ತು. ಇಷ್ಟರ ಮಧ್ಯದಲ್ಲಿ ನಾನು ನಮ್ಮ ಮನೆ ಟಚ್ಚಲ್ಲಿ ಬಂದೆ. 1.5 ವರ್ಷದಿಂದ, 1.5 ವರ್ಷ 1 ವರ್ಷ 3 ತಿಂಗಳು ಅಂದ್ಕೊಂಡೆ. ಬಂದೆ, ಟಚ್ಚಲ್ಲಿ ಬಂದುಬಿಟ್ಟು ಹಿಂಗೆ ಬರ್ತಾಯಿದ್ದೀನಿ ಅಂತಂದ್ರೆ ಅವಾಗೆಲ್ಲ ನಡೆದ ವಿಷಯ ಗೊತ್ತಾಯಿತು. ಬೇಜಾರಾಯಿತು. ಬಂದೆ ನಾನು. ಅದೇ ಟೈಮಲ್ಲಿ ಸ್ವಲ್ಪ ದರ್ಶನ್ ಸರ್ದು ಏನೋ ಇಶ್ಯೂ ನಡೆದಿತ್ತು. ನನ್ನ ಬಗ್ಗೆನೂ ಅದರಲ್ಲಿ ಏನೋ ಬಂದಿತ್ತು. ಬಟ್ ನಾನು ಇದ್ದೀನಿ ಅಂತ ಹೇಳೋಕ್ಕಂತ ಬರಬೇಕಂದೆ. ಅದೇ ಟೈಮಲ್ಲಿ ನನಗೆ ಕಿವಿ ಆಪ್ರೇಷನ್ ಆಗಿತ್ತು. ಕಿವಿ ಆಪ್ರೇಷನ್ ಆಯಿತು. ಅದು ಕಲ್ಚರ್ ಟೆಸ್ಟ್ ಮಾಡಿದ್ರೆ TB ಆಗಿತ್ತು ನನಗೆ. ಮತ್ತು ನಾನು 4 ತಿಂಗಳ ಬೆಡ್ ರೆಸ್ಟ್ ತೊಗೋಬೇಕಾಯಿತು. 4 ತಿಂಗಳು ಫುಲ್ ಮೆಡಿಕೇಷನ್ಲಿದೆ. ಅದೆಲ್ಲ ಕ್ಲಿಯರ್ ಆಯಿತು. ಥ್ರೋಟ್ ಆಪ್ರೇಷನ್ ಆಯಿತು. ಕಿಡ್ನಿ ಸ್ಟೋನ್ ಆಪ್ರೇಷನ್ ಆಯಿತು. ನನಗೆ 1 ಅಲ್ಲ 2 ಅಲ್ಲ, ಭಾಳ ಅನುಭವಿಸ್ಬಿಟ್ಟೆ. ಅದಾದಮೇಲೆ ಸ್ವಲ್ಪ ಕ್ಲಿಯರಾಗಿ ನಂದು ಒಂದು ಕೇಸ್ ಇತ್ತು, ಅರ್ಜುನ್ ಸರ್ಜಾ ಅವ್ರದ್ದು. ಅವ್ರಿಗೆ 2 ಚೆಕ್ ಕೊಟ್ಟಿದ್ದೆ ನಾನು, ಸೆಕ್ಯೂರಿಟಿ ಪರ್ಪಸ್ ಅಕೌಂಟ್ಸ್ ಪ್ರೇಮಬರ ಡಿಸ್ಟ್ರಿಬ್ಯೂಷನಲ್ಲಿ. ಆ 2 ಚೆಕ್ಕನ್ನು ಅವರು ಪ್ರೆಸೆಂಟ್ ಮಾಡಿದ್ರು. ಅದು ಬೌನ್ಸ್ ಆಗಿತ್ತು. ಅದ್ರ ಮೇಲೆ ನನಗೆ ಸರ್ಚ್ ವಾರಂಟ್ ಇಶ್ಯೂ ಆಗಿತ್ತು. ನನಗೆ ವಿಷಯ ಗೊತ್ತಾಯಿತು. ಸೊ ನಾನು ಬೇಲ್ ತೊಗೊಳ್ಳೇಬೇಕಿತ್ತು. ನಮ್ಮ ಬ್ರದರ್ ಮೂಲಕ ಅವ್ರ ಲಾಯರನ್ನು ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಆಮೇಲೆ ಸ್ವಲ್ಪ ಏನೋ ಆಗಲಿಲ್ಲ. ಅದಾದಮೇಲೆ ನಾವೇ ಬೇಲ್ ತೊಗೊಂಡೆ. ಹೋದ ವರ್ಷ ಮೇ 29ಕ್ಕೆ ನಾನು ಬೇಲ್ ತೊಗೊಂಡಿರೋದು. ಫಸ್ಟ್ ಟೈಮ್ ನಾನು ಬೆಂಗಳೂರು ಬಂದಿದ್ದೆ. ಅವಾಗ ಬೆಂಗಳೂರು ಬಂದೆ ಆಫ್ಟರ್ 7 ಇಯರ್ಸ್ ಆದಮೇಲೆ. ಬೇಲ್ ತೊಗೊಂಡೆ. ಬೇಲ್ ತೊಗೊಂಡಾದ್ಮೇಲೆ ಇಲ್ಲಿಲ್ಲ. ಮತ್ತೆ ಹೋದೆ. ದಿನಕರನ್ ಭೇಟಿಯಾದೆ. ನನಗೆ ಅತಿ ಆಪ್ತರ ಅಂದರೆ ದಿನಕರ್ ಜೊತೆ ನಾನು ಹೆಚ್ಚಿಗೆ ಒಡನಾಟ. ಅವನ ಜೊತೆ ನಾನು ಹೆಚ್ಚಿಗೆ ಪಿಕ್ಚರ್ ಮಾಡಿರೋದು. ನನ್ನ ಒಳ್ಳೆ ಫ್ರೆಂಡ್ ಬೇರೆ. ಅವನು ಭೇಟಿಯಾದೆ. ಭೇಟಿಯಾದಮೇಲೆ ದರ್ಶನ್ ಸರ್ ಅವಾಗ ಊರಲ್ಲಿ ಇರಲಿಲ್ಲ, ಇಲ್ಲೇ ಇದ್ದರು. ಅವರು ಬೆಂಗಳೂರಿದ್ದರು. ಅವಾಗ ಅವ್ರಿಗೆ ಬೇಲ್ ಮೇಲೆ ಹೊರಗೆ ಬಂದಿದ್ದರು. ಮೀಟ್ ಹಾಕಾಗಲಿಲ್ಲ. ಅದು ಹಾಗೆ 3 ದಿನಕ್ಕೆ ಸರ್ ನಾನು ವಾಪಸ್ ಇನ್ನೊಂದು ವಾರ ದೇವಸ್ಥಾನಕ್ಕೆ ಹೋಗಿ ಬರಬೇಕಂತ ಹೋಗಿದ್ದೆ. 3 ದಿನಕ್ಕೆ ಸರ್ ನನಗೆ ಸ್ಟ್ರೋಕ್ ಆಯಿತು, ಪ್ಯಾರಲಿಸಿಸ್ ಆಯಿತು. 7 ತಿಂಗಳು ಮತ್ತೆ ಬೆಡ್ ರೆಸ್ಟ್. ನಾನು ಮೇ 29ಕ್ಕೆ ಬೇಲ್ ತೊಗೊಂಡಿದ್ದೀನಿ. ಅದಾದಮೇಲೆ 7.5 ತಿಂಗಳು ನಾನು ಮತ್ತೆ ಬೆಡ್ ರೆಸ್ಟ್ ತೊಗೊಂಡೆ. ಫುಲ್ ಫಿಸಿಯೋಥೆರಪಿ ಮಾಡಿಸ್ದೆ. ನನಗೆ ವಾಪಸ್ ಬರಬೇಕು, ದುಡಿಬೇಕು ಅಂತ ಬಂದಿದ್ದೀನಿ. ಈ ಟೈಮಲ್ಲಿ ಹಿಂಗೆ ಆಗಿಬಿಡ್ತಲ್ಲಪ್ಪ, ಏನು ನನ್ನ ವಿಧಿನೇ ಹಿಂಗೆ ಬರೆದುಬಿಟ್ಟಿದ್ದೀನಿ ಅಂತ ನಾನು ಅಷ್ಟು ಬೇಜಾರು ಮಾಡ್ಕೊಂಬಿಟ್ಟಿದ್ದೀನಿ. ಮತ್ತು 7 ತಿಂಗಳು ಬೆಡ್ ರೆಸ್ಟ್, ಫಿಸಿಯೋಥೆರಪಿ ಇದು ಮಾಡಿ, ಸ್ವಲ್ಪ ವಾಕಿಂಗ್ ಮಾಡಿ, ಸ್ವಲ್ಪ ವಿಲ್ ಪವರ್ ತೊಗೊಂಡು ಮತ್ತೆ ರೆಡಿ ಆದೆ ಸರ್. ರೆಡಿಯಾಗಿ ಬೆಂಗಳೂರಿಗೆ ಬಂದೆ. ನಾನು ಏನು ಮಾಡಿದೆ ಅಂದರೆ, ಮೊದಲನೇ ಕೆಲಸ, ಈಗ 1.5 ತಿಂಗಳಿಂದ ಬಂದೆ ಬೆಂಗಳೂರಿಗೆ. ನಾನು ಯಾರಿಗೂ ಪ್ರೆಸ್ ಮೀಡಿಯಾದವ್ರಿಗೆ ಯಾರಿಗೂ ಸಿಗಲಿಲ್ಲ. ಫಸ್ಟಿಗೆ ಸಿಗಬೇಕು ಅಂದ್ಕೊಂಡಿದ್ದೆ, ಸಿಗಲಿಲ್ಲ. ನಾನು ಒಬ್ಬ ಗುಡ್ ಫ್ರೆಂಡ್ ಹೇಳಿದ್ರು, ಇಲ್ಲ ನೀನು ಯಾರ್ಯಾರ ಹತ್ರ ದುಡ್ಡು ತೊಗೊಂಡಿದ್ದೀಯ ಅವ್ರು ಮೊದಲು ಅಪ್ರೋಚ್ ಆಗು, ಆಮೇಲೆ ಪ್ರೆಸ್ ಮೀಟ್ ಮಾಡು ಅಂತಂದರು. ನನಗೇನು ಆ ಮೂಮೆಂಟಲ್ಲಿ ಹಂಗೆ ಅನ್ನಿಸ್ತು. ಅವ್ರು ಹೇಳಿದ್ದು ಕರೆಕ್ಟ್ ಅನ್ನಿಸ್ತು. ನಾನು ಯಾರ ಹತ್ರ ದುಡ್ಡು ತೊಗೊಂಡಿದ್ದೀನಿ, ಇಷ್ಟರ ಮನೆಗೆ ಸರ್ 23-24 ಜನ ಇದ್ದಾರೆ. ಅಲ್ಲಿ ಒಬ್ಬರು ಇಬ್ಬರು ಸಿಕ್ಕಿಲ್ಲ ನನಗೆ.
ಇಷ್ಟರ ಮನೆಗೂ ನಾನು ಹೋಗಿದ್ದೀನಿ ಸರ್, ಎಲ್ಲರ ಮನೆಗೂ ಹೋಗಿದ್ದೀನಿ. ನಾನು ಕೊಡ್ತೀನಿ, ಸ್ವಲ್ಪ ಕಾಲಾವಕಾಶ ಕೊಡಿ. ನಾನು ಸೋತಿದ್ದೀನಿ, ನಿಜ, ಸತ್ತಿಲ್ಲ. ನಿಮ್ಮ ಕಣ್ಣು ಮುಂದೆನೇ ಇರ್ತೀನಿ, ಏನೋ ದುಡಿತೀನಿ, ಎಷ್ಟಾಗ್ತಷ್ಟು ತಿರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನನಗೊಂದು ಅವಕಾಶ ಕೊಡಿ, ಬದುಕಕ್ಕೆ ಒಂದು ಅವಕಾಶ ಕೊಡಿ, ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸೋಕ್ಕೆ ಒಂದು ಅವಕಾಶ ಕೊಡಿ ಅಂತ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ. ಗೊತ್ತಿಲ್ಲ ಸರ್, ರಾಯರು ಎಲ್ಲರೂ ಹೃದಯದಲ್ಲಿ ಬಂದಿದ್ರು ಏನೋ ಗೊತ್ತಿಲ್ಲ, ಎಲ್ಲರೂ ಒಳ್ಳೆತನದಲ್ಲೇ ನನ್ನ ಕಳಿಸ್ಕೊಟ್ರು. ಎಲ್ಲರೂ ಟೀ ಕಾಫಿ ಎಲ್ಲ ಕುಡಿಸಿ, ಏನಾಗಲ್ಲ, ನೀನು ಒಳ್ಳೆ ಉದ್ದೇಶದಿಂದ ಬಂದಿದೆಯಾ, ನೀನೇನು ₹1 ದುಡ್ಡು ತೊಗೊಂಡಿಲ್ಲ, ನಮಗೆ ಗೊತ್ತು. ನೀನು ಕೊಡಬೇಕು ಅನ್ನೋ ಉದ್ದೇಶದಿಂದ ವಾಪಸ್ ಬಂದಿದ್ದೆಲ್ಲ, ಮನೆವರೆಗೂ ಹುಡ್ಕೊಂಡು ಬಂದಿದ್ದೆಲ್ಲ, ಅದೇ ಗ್ರೇಟು. ನೀನು ಅರ್ಧ ಗೆದ್ದಂಗೆ, ನೀವು ಹೋಗು, ನಾವೆಲ್ಲ ನಿನ್ನ ಸಪೋರ್ಟ್ ಇರ್ತೀವಿ, ನಿನ್ಗೆ ಆದ ಕೊಡು ಅಂತ ಎಲ್ಲರೂ ಒಂದೊಂದು ಥರ ಧೈರ್ಯ ಹೇಳಿ ಕಳಿಸಿದರು. ಒಳ್ಳೆತನ ಹಿಂಗೂ ಇರುತ್ತೆ ಅಂತ ಗೊತ್ತಾಗಿದ್ದೆ ನಾನು ಇವ್ರನ್ನೆಲ್ಲರೂ ಮೀಟ್ ಆದಾಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.